ಗೋಕಾಕ್ನಲ್ಲಿ ನಡೆದಿದ್ದ ರಿಯಲ್ ಎಸ್ಟೇಟ್ ಉದ್ಯಮಿ ಬಸವರಾಜ್ ಅಂಬಿ ಕಿಡ್ನಾಪ್ ಕೇಸ್ಗೆ ಭಾರಿ ಟ್ವಿಸ್ಟ್ ದೊರಕಿದೆ. ಈ ಪ್ರಕರಣದಲ್ಲಿ ಘಟಪ್ರಭಾ ಪೊಲೀಸರು ಗೋಕಾಕ್ ತಾಲೂಕು ಕಾಂಗ್ರೆಸ್ ಮಹಿಳಾ ಘಟಕದ ಬ್ಲಾಕ್ ಅಧ್ಯಕ್ಷೆ ಮಂಜುಳಾ ರಾನಗಟ್ಟಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಆಪ್ತ ವಲಯದಲ್ಲಿ ಮಂಜುಳಾ ರಾಮನಗಟ್ಟಿ ಗುರುತಿಸಿಕೊಂಡಿದ್ರು. ಬಸವರಾಜ್ ಅಂಬಿ ಅಪಹರಣ ಪ್ರಕರಣದಲ್ಲಿ ಮಂಜುಳಾ ಹೆಸರು ತಳಕು ಹಾಕಿಕೊಂಡಿದ್ದು, ಹಿಂಡಲ್ಗಾ ಜೈಲಿನಲ್ಲಿ ಅವರನ್ನ ಇಡಲಾಗಿದೆ. ಈ ಒಂದು ಕಿಡ್ನಾಪ್ ಕೇಸ್ನಲ್ಲಿ ಸತೀಶ್ ಜಾರಕಿಹೊಳಿ ಆಪ್ತೆ ಮಂಜುಳಾ ರಾಮನಗಟ್ಟಿಗೆ ಕಿಂಗ್ ಪಿನ್ ಎಂಬ ಆರೋಪ ಕೇಳಿಬಂದಿದೆ. ಗೋಕಾಕ್ನ ಕಣ್ಣೂರು ಪಟ್ಟಣ ನಿವಾಸಿ ಮಂಜುಳಾ ಬಸವರಾಜ್ ಅಂಬಿ ಕಿಡ್ನಾಪ್ ಬಳಿಕ ನಾಪತ್ತೆಯಾಗಿದ್ದು, ಕಲಬುರಗಿಯಲ್ಲಿ ತಲೆಮರೆಸಿಕೊಂಡಿದ್ರು. ಘಟಪ್ರಭಾ ಪೊಲೀಸರು ಮಂಜುಳಾ ಸೇರಿ ಮೂವರನ್ನ ಅರೆಸ್ಟ್ ಮಾಡಲಾಗಿದೆ. ಪರಶುರಾಮ್ ಕಾಂಬಳೆ, ಯಲ್ಲೇಶ್ ವಾಲ್ಮೀಕಿರನ್ನ ಕೂಡ ಬಂಧಿಸಿರುವ ಪೊಲೀಸರು ಉದ್ಯಮಿ ಅಪಹರಣ ಕೇಸ್ನಲ್ಲಿ ಒಟ್ಟು ಈವರೆಗೆ 7 ಜನರನ್ನ ಬಂಧಿಸಿದ್ದಾರೆ. ಗೋಕಾಕ್ ತಾಲೂಕು ಕಾಂಗ್ರೆಸ್ ಮಹಿಳಾ ಘಟಕದ ಬ್ಲಾಕ್ ಅಧ್ಯಕ್ಷೆಯಾಗಿದ್ದ ಮಂಜುಳಾ ಸಚಿವ ಸತೀಶ್ ಜಾರಕಿಹೊಳಿ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ರು. ತಮ್ಮ ಪುತ್ರ ಈಶ್ವರ ರಾಮನಗಟ್ಟಿ ಮೂಲಕ ಉದ್ಯಮಿಯನ್ನ ಕಿಡ್ನಾಪ್ ಮಾಡಿಸಿದ್ದಾರೆ ಎಂಬ ಆರೋಪ ಸದ್ಯ ಕೇಳಿಬಂದಿದೆ. ಫೆಬ್ರವರಿ 20ರಂದು ದಂಡಾಪುರ ಕ್ರಾಸ್ ಬಳಿಯ ಸಿನಿಮಿಯ ರೀತಿಯಲ್ಲಿ ಉದ್ಯಮಿ ಬಸವರಾಜ ಅಂಬಿ ಕಿಡ್ನಾಪ್ ಆಗಿದ್ದು, ಕಿಡ್ನಾಪ್ ಆರೋಪ ಹೊತ್ತಿರುವ ಮಂಜುಳಾ ರಾಮನಗಟ್ಟಿಯ ಮೇಲೆ ಈಗ ಮತ್ತೊಂದು ಆರೋಪ ಕೇಳಿಬಂದಿದೆ. ಕಿಡ್ನಾಪ್ ಬಳಿಕ ಉದ್ಯಮಿಯ ಬಳಿ 5 ಕೋಟಿ ರೂಪಾಯಿ ಕೊಡುವಂತೆ ಮಂಜುಳಾ ಹಾಗೂ ಆಕೆಯ ಟೀಮ್ ಬೇಡಿಕೆ ಇಟ್ಟಿತ್ತಂತೆ. ಗೋಕಾಕ್ನಲ್ಲಿ ನಡೆದಿದ್ದ ರಿಯಲ್ ಎಸ್ಟೇಟ್ ಉದ್ಯಮಿ ಬಸವರಾಜ್ ಅಂಬಿ ಕಿಡ್ನಾಪ್ ಕೇಸ್ಗೆ ಭಾರಿ ಟ್ವಿಸ್ಟ್ ದೊರಕಿದೆ. ಈ ಪ್ರಕರಣದಲ್ಲಿ ಘಟಪ್ರಭಾ ಪೊಲೀಸರು ಗೋಕಾಕ್ ತಾಲೂಕು ಕಾಂಗ್ರೆಸ್ ಮಹಿಳಾ ಘಟಕದ ಬ್ಲಾಕ್ ಅಧ್ಯಕ್ಷೆ ಮಂಜುಳಾ ರಾನಗಟ್ಟಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಆಪ್ತ ವಲಯದಲ್ಲಿ ಮಂಜುಳಾ ರಾಮನಗಟ್ಟಿ ಗುರುತಿಸಿಕೊಂಡಿದ್ರು. ಬಸವರಾಜ್ ಅಂಬಿ ಅಪಹರಣ ಪ್ರಕರಣದಲ್ಲಿ ಮಂಜುಳಾ ಹೆಸರು ತಳಕು ಹಾಕಿಕೊಂಡಿದ್ದು, ಹಿಂಡಲ್ಗಾ ಜೈಲಿನಲ್ಲಿ ಅವರನ್ನ ಇಡಲಾಗಿದೆ. ಈ ಒಂದು ಕಿಡ್ನಾಪ್ ಕೇಸ್ನಲ್ಲಿ ಸತೀಶ್ ಜಾರಕಿಹೊಳಿ ಆಪ್ತೆ ಮಂಜುಳಾ ರಾಮನಗಟ್ಟಿಗೆ ಕಿಂಗ್ ಪಿನ್ ಎಂಬ ಆರೋಪ ಕೇಳಿಬಂದಿದೆ. ಗೋಕಾಕ್ನ ಕಣ್ಣೂರು ಪಟ್ಟಣ ನಿವಾಸಿ ಮಂಜುಳಾ ಬಸವರಾಜ್ ಅಂಬಿ ಕಿಡ್ನಾಪ್ ಬಳಿಕ ನಾಪತ್ತೆಯಾಗಿದ್ದು, ಕಲಬುರಗಿಯಲ್ಲಿ ತಲೆಮರೆಸಿಕೊಂಡಿದ್ರು. ಘಟಪ್ರಭಾ ಪೊಲೀಸರು ಮಂಜುಳಾ ಸೇರಿ ಮೂವರನ್ನ ಅರೆಸ್ಟ್ ಮಾಡಲಾಗಿದೆ. ಪರಶುರಾಮ್ ಕಾಂಬಳೆ, ಯಲ್ಲೇಶ್ ವಾಲ್ಮೀಕಿರನ್ನ ಕೂಡ ಬಂಧಿಸಿರುವ ಪೊಲೀಸರು ಉದ್ಯಮಿ ಅಪಹರಣ ಕೇಸ್ನಲ್ಲಿ ಒಟ್ಟು ಈವರೆಗೆ 7 ಜನರನ್ನ ಬಂಧಿಸಿದ್ದಾರೆ. ಗೋಕಾಕ್ ತಾಲೂಕು ಕಾಂಗ್ರೆಸ್ ಮಹಿಳಾ ಘಟಕದ ಬ್ಲಾಕ್ ಅಧ್ಯಕ್ಷೆಯಾಗಿದ್ದ ಮಂಜುಳಾ ಸಚಿವ ಸತೀಶ್ ಜಾರಕಿಹೊಳಿ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ರು. ತಮ್ಮ ಪುತ್ರ ಈಶ್ವರ ರಾಮನಗಟ್ಟಿ ಮೂಲಕ ಉದ್ಯಮಿಯನ್ನ ಕಿಡ್ನಾಪ್ ಮಾಡಿಸಿದ್ದಾರೆ ಎಂಬ ಆರೋಪ ಸದ್ಯ ಕೇಳಿಬಂದಿದೆ. ಫೆಬ್ರವರಿ 20ರಂದು ದಂಡಾಪುರ ಕ್ರಾಸ್ ಬಳಿಯ ಸಿನಿಮಿಯ ರೀತಿಯಲ್ಲಿ ಉದ್ಯಮಿ ಬಸವರಾಜ ಅಂಬಿ ಕಿಡ್ನಾಪ್ ಆಗಿದ್ದು, ಕಿಡ್ನಾಪ್ ಆರೋಪ ಹೊತ್ತಿರುವ ಮಂಜುಳಾ ರಾಮನಗಟ್ಟಿಯ ಮೇಲೆ ಈಗ ಮತ್ತೊಂದು ಆರೋಪ ಕೇಳಿಬಂದಿದೆ. ಕಿಡ್ನಾಪ್ ಬಳಿಕ ಉದ್ಯಮಿಯ ಬಳಿ 5 ಕೋಟಿ ರೂಪಾಯಿ ಕೊಡುವಂತೆ ಮಂಜುಳಾ ಹಾಗೂ ಆಕೆಯ ಟೀಮ್ ಬೇಡಿಕೆ ಇಟ್ಟಿತ್ತಂತೆ. ಗೋಕಾಕ್ನಲ್ಲಿ ನಡೆದಿದ್ದ ರಿಯಲ್ ಎಸ್ಟೇಟ್ ಉದ್ಯಮಿ ಬಸವರಾಜ್ ಅಂಬಿ ಕಿಡ್ನಾಪ್ ಕೇಸ್ಗೆ ಭಾರಿ ಟ್ವಿಸ್ಟ್ ದೊರಕಿದೆ. ಈ ಪ್ರಕರಣದಲ್ಲಿ ಘಟಪ್ರಭಾ ಪೊಲೀಸರು ಗೋಕಾಕ್ ತಾಲೂಕು ಕಾಂಗ್ರೆಸ್ ಮಹಿಳಾ ಘಟಕದ ಬ್ಲಾಕ್ ಅಧ್ಯಕ್ಷೆ ಮಂಜುಳಾ ರಾನಗಟ್ಟಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಆಪ್ತ ವಲಯದಲ್ಲಿ ಮಂಜುಳಾ ರಾಮನಗಟ್ಟಿ ಗುರುತಿಸಿಕೊಂಡಿದ್ರು. ಬಸವರಾಜ್ ಅಂಬಿ ಅಪಹರಣ ಪ್ರಕರಣದಲ್ಲಿ ಮಂಜುಳಾ ಹೆಸರು ತಳಕು ಹಾಕಿಕೊಂಡಿದ್ದು, ಹಿಂಡಲ್ಗಾ ಜೈಲಿನಲ್ಲಿ ಅವರನ್ನ ಇಡಲಾಗಿದೆ. ಈ ಒಂದು ಕಿಡ್ನಾಪ್ ಕೇಸ್ನಲ್ಲಿ ಸತೀಶ್ ಜಾರಕಿಹೊಳಿ ಆಪ್ತೆ ಮಂಜುಳಾ ರಾಮನಗಟ್ಟಿಗೆ ಕಿಂಗ್ ಪಿನ್ ಎಂಬ ಆರೋಪ ಕೇಳಿಬಂದಿದೆ. ಗೋಕಾಕ್ನ ಕಣ್ಣೂರು ಪಟ್ಟಣ ನಿವಾಸಿ ಮಂಜುಳಾ ಬಸವರಾಜ್ ಅಂಬಿ ಕಿಡ್ನಾಪ್ ಬಳಿಕ ನಾಪತ್ತೆಯಾಗಿದ್ದು, ಕಲಬುರಗಿಯಲ್ಲಿ ತಲೆಮರೆಸಿಕೊಂಡಿದ್ರು. ಘಟಪ್ರಭಾ ಪೊಲೀಸರು ಮಂಜುಳಾ ಸೇರಿ ಮೂವರನ್ನ ಅರೆಸ್ಟ್ ಮಾಡಲಾಗಿದೆ. ಪರಶುರಾಮ್ ಕಾಂಬಳೆ, ಯಲ್ಲೇಶ್ ವಾಲ್ಮೀಕಿರನ್ನ ಕೂಡ ಬಂಧಿಸಿರುವ ಪೊಲೀಸರು ಉದ್ಯಮಿ ಅಪಹರಣ ಕೇಸ್ನಲ್ಲಿ ಒಟ್ಟು ಈವರೆಗೆ 7 ಜನರನ್ನ ಬಂಧಿಸಿದ್ದಾರೆ. ಗೋಕಾಕ್ ತಾಲೂಕು ಕಾಂಗ್ರೆಸ್ ಮಹಿಳಾ ಘಟಕದ ಬ್ಲಾಕ್ ಅಧ್ಯಕ್ಷೆಯಾಗಿದ್ದ ಮಂಜುಳಾ ಸಚಿವ ಸತೀಶ್ ಜಾರಕಿಹೊಳಿ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ರು. ತಮ್ಮ ಪುತ್ರ ಈಶ್ವರ ರಾಮನಗಟ್ಟಿ ಮೂಲಕ ಉದ್ಯಮಿಯನ್ನ ಕಿಡ್ನಾಪ್ ಮಾಡಿಸಿದ್ದಾರೆ ಎಂಬ ಆರೋಪ ಸದ್ಯ ಕೇಳಿಬಂದಿದೆ. ಫೆಬ್ರವರಿ 20ರಂದು ದಂಡಾಪುರ ಕ್ರಾಸ್ ಬಳಿಯ ಸಿನಿಮಿಯ ರೀತಿಯಲ್ಲಿ ಉದ್ಯಮಿ ಬಸವರಾಜ ಅಂಬಿ ಕಿಡ್ನಾಪ್ ಆಗಿದ್ದು, ಕಿಡ್ನಾಪ್ ಆರೋಪ ಹೊತ್ತಿರುವ ಮಂಜುಳಾ ರಾಮನಗಟ್ಟಿಯ ಮೇಲೆ ಈಗ ಮತ್ತೊಂದು ಆರೋಪ ಕೇಳಿಬಂದಿದೆ. ಕಿಡ್ನಾಪ್ ಬಳಿಕ ಉದ್ಯಮಿಯ ಬಳಿ 5 ಕೋಟಿ ರೂಪಾಯಿ ಕೊಡುವಂತೆ ಮಂಜುಳಾ ಹಾಗೂ ಆಕೆಯ ಟೀಮ್ ಬೇಡಿಕೆ ಇಟ್ಟಿತ್ತಂತೆ.